ಜಾನಕಿ, ಕಾಫಿ ತಗೊಂಡ್ ಬಾ. ಒಂದ್ ನಿಮಿಷ ರೀ, ತಂದ್ಕೊಟ್ಟೆ. ಕಾಲಲ್ಲಿ ಯಾಕೆ ಕಾಲ್ಗೆಜ್ಜೆ ಇಲ್ಲ? ಅದು ಹೌದಪ್ಪ, ನಾನು ಅದನ್ನೇ ಕೇಳಬೇಕು ಅನ್ಕೊಂಡಿದ್ದೆ. ಏನ್ ಜಾನಕಿ, ನಿನ್ ಕಾಲಲ್ಲಿರೋ ಗೆಜ್ಜೆ ಕಾಣಿಸ್ತಿಲ್ವಲ್ಲ? ಅದು ಮೊನ್ನೆ ನಾವು ನಾಟ್ಯ ಮಾಡಿದ್ವಲ್ಲ ಅತ್ತೆ, ಆಗದು ಎಲ್ಲೋ ಬಿದ್ದೋಯ್ತು. ಬಿದ್ದೋಯ್ತಾ? ಮತ್ ಹೊಸ ತಗೊಳ್ಳೋದಲ್ವೇನಮ್ಮ? ಹೀಗೆ ಬರೀಗಾಲಲ್ಲಿದ್ರೆ ಏನ್ ಚೆನ್ನಾಗಿರುತ್ತೆ. ನೀನ್ ಈ ಮನೆಗೆ ದೊಡ್ಡ ಸೊಸೆ. ಇಲ್ಲ ಅತ್ತೆ, ಆದಷ್ಟು ಬೇಗ ಹೊಸದೇ ತಗೊಳ್ತೀನಿ. ಸರಿ, ಬೇಗ ತಗೋ. ನಮಃ ಸರಸ್ವತಿಯೇ ನಮಃ ಶ್ರೀ ಗುರುಭ್ಯೋ ನಮಃ. ಅಮ್ಮ, ಇದನ್ನ ಹುಷಾರಾಗಿ ಇಟ್ಕೊಳ್ಳಿ. ಇದು ವಿಗ್ರಹ ಮಾತ್ರ ಅಲ್ಲ, ಸೃಷ್ಟಿ, ಸ್ಥಿತಿ, ಲಯ ಅನ್ನೋ 3 ಸ್ಥಿತಿಗಳನ್ನು ಹೇಳುವಂತ ಒಂದು ಮಹತ್ತರ ತತ್ವ. ನನ್ ಪೈಪೋಟಿ ಕೊಡ್ಬೇಕು ಅಂತ ನೀನ್ ಕೂಡ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಯಾ? ಹೇಳು ಬೇಬಿ. ಅಮ್ಮ, ನಾನೊಂದ್ ಲೊಕೇಶನ್ ಶೇರ್ ಮಾಡ್ತೀನಿ, ನೀನ್ ಅರ್ಜೆಂಟ್ ಆಗಿ ಅಲ್ಲಿಗೆ ಬಾ. ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ ಬೇಬಿ. ಅಬ್ಬಾ, ಇದು ಅದಕ್ಕಿಂತ ಇಂಪಾರ್ಟೆಂಟ್ ಅಮ್ಮ. ಓಕೆ, ಬರ್ತೀನಿ. ಲೊಕೇಶನ್ ಕಳ್ಸು. ಸರಿ. ಆದ್ಯಾ, ಮನೆ ಹೇಗ್ ಕಟ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಎಷ್ಟು ದೃಢವಾಗಿ ಕಟ್ತೀವಿ ಅನ್ನೋದು ಮುಖ್ಯ. ನಮ್ಮೂರಲ್ಲಿ ಹಬ್ಬ ಹರಿದಿನ ಅಂತ ಏನಾದ್ರೂ ಬಂದ್ರೆ ಸಂಗೀತೋತ್ಸವ ಮಾಡ್ತಿದ್ರು. ಈಗ ಅದ್ರ ಜೊತೆನಲ್ಲಿ ಭರತನಾಟ್ಯ ಕೂಡ ನಡೆಯುತ್ತೆ. ಹಾಗಿರುವಾಗ ನೀನ್ ಇದಕ್ಕೆ ಶ್ರೀಕಾರ ಹಾಕ್ತಾ ಇರೋದನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಆದ್ಯಾ, ನೀನ್ ಓಪನ್ ಮಾಡಿರೋದು ಸ್ಕೂಲ್ ಅಲ್ಲ, ನಮ್ಮ ಊರಿನ ಜನರನ್ನ ಒಳ್ಳೆ ದಾರಿಯಲ್ಲಿ ನಡೆಸುವಂತ ಒಂದ್ ಜಾಗ. ಇಲ್ಲಿಗೆ ಬರೋ ಮಕ್ಕಳೆಲ್ಲ ಬರೀ ಹೆಜ್ಜೆ ಇಡೋದನ್ನಷ್ಟೇ ಕಲಿಬಾರದು, ನಮ್ಮ ಮೂಲಗಳನ್ನ ತಿಳ್ಕೊಂಡು ಈ ಊರಿಗೆ ತುಂಬಾ ಒಳ್ಳೆ ಹೆಸರು ತರಬೇಕು. ಈ ಕಾರ್ಯಕ್ಕೆ ನೀನ್ ಮುಂದೆ ಇದ್ರೆ ನಿನ್ ಹಿಂದೆ ನಾನ್ ಇರ್ತೀನಿ. ನಮ್ ಸಂಸ್ಕೃತಿ ಅಂದ್ರೆ ಬರೀ ಹಳೇದಲ್ಲ, ನಮ್ ಭವಿಷ್ಯಕ್ಕೆ ದಾರಿ ತೋರಿಸುವಂತ ದೀಪ. ಅದನ್ನ ಆರಿಸ್ಬೇಕು ಅಂತ ಅನ್ಕೊಳ್ಳೋರು ಕೂಡ ಇರ್ತಾರೆ. ಆದ್ರೆ ಅದನ್ನ ಕಾಪಾಡುವಂಥವ್ರೆ ಚರಿತ್ರೆಯಲ್ಲಿ ಹೆಸರು ಮಾಡೋದು, ಅದು ನೀನಾಗ್ಬೇಕು. ಹಾಗೆ ಆಗ್ಲಿ ದೊಡ್ಡಪ್ಪ. ಬೇಬಿ, ನೋಡಮ್ಮ, ಆದ್ಯನ್ ಹೊಸ ಅವತಾರನ ನನಗ್ ಕಾಂಪೀಟ್ ಮಾಡ್ಬೇಕು ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದಾಳೆ. ಅತ್ತೆ, ಮಾವ, ನೀವು ರಿಬನ್ ಕಟ್ ಮಾಡಿ. ಈ ಸ್ಕೂಲ್ನ ಶುರು ಮಾಡ್ತಿರೋದು ಆದ್ಯ ಸೀನು, ಅವಳ ಕೈಯಾರೆ ಆದ್ರೇನೆ ಒಳ್ಳೇದು. ಇಲ್ಲ ದೊಡ್ಡಪ್ಪ, ನಾನು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ನೀವೇ ರಿಬ್ಬನ್ ಕಟ್ ಮಾಡಬೇಕು ಪ್ಲೀಸ್. ದೊಡ್ಡಮ್ಮ, ಕಟ್ ಮಾಡಿ. ಸರಿ. ಹಲೋ. ಏನು ನೀನ್ ಕಂಡ ಕನಸೆಲ್ಲ ಆಗ್ಲೇ ನೆಲ ಕಚ್ಕೋತಾ ಇದ್ಯಾ? ನಾನು ಪ್ರಿಂಟ್ ಮಾಡಿರೋ ಪಾಂಪ್ಲೆಟ್ ಕೆಳಗ್ ಬೀಳ್ತೆ ಹೊರತು ನಾನಲ್ಲ. ಅಬ್ಬಾ, ಕವರಿಂಗಾ? ನಾನ್ ಮಾಡ್ತಾ ಇರೋ ಕೆಲ್ಸದಲ್ಲಿ ನಿಯತ್ತಿದೆ ಅಂದ್ಮೇಲೆ ನಾನು ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಪೌರುಷದಿಂದ, ನಿನ್ ಮಾತುಗಳಿಂದ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡ್ಬೋದೇನೋ, ಆದ್ರೆ ಅದನ್ನ ಜಾಸ್ತಿ ದಿನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಡಾನ್ಸ್ ಇನ್ಸ್ಟಿಟ್ಯೂಟ್ ಅಂದ್ರೆ ಬೋರ್ಡ್ ಹಾಕ್ತಿದ್ದ ಹಾಗೆ ಒಳಗಡೆ ಸ್ಟೂಡೆಂಟ್ಸ್ ಬಂದು ಜಾಯಿನ್ ಆಗಲ್ಲ. ಅವ್ರಿಗೆ ಅದಿಷ್ಟ ಆಗತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಬೇಕು.
ಅವ್ರಿಗೆ ಬೇಕಾಗಿರೋದನ್ನ ನಾವ್ ಕೊಡ್ಬೇಕು. ಆದ್ರೂ ಅಮೆರಿಕದಲ್ಲಿ ಓದ್ಕೊಂಡ್ ಬಂದಿರೋ ನೀನು, ಅಲ್ಲಿ ನಿನಗೆ ಒಳ್ಳೆ ಫ್ಯೂಚರ್ ಇತ್ತು. ಅದನ್ನೆಲ್ಲ ಬಿಟ್ಟು ಈ ಹಳ್ಳಿಲ್ ಬಂದ್ ಕೆಲ್ಸ ಮಾಡೋದು ಎಷ್ಟು ಚೀಪಾಗಿ ಕಾಣಿಸಿದೆ ಗೊತ್ತಾ? ಅಣ್ಣನೇ ಯೋಚನೆ ಮಾಡ್ತಾ ಇದ್ದಾನೆ ಅನ್ಕೊಂಡ್ರೆ ನಿಮ್ ಮನೆಯವರೆಲ್ಲ ಆ ಮೂರ್ಖತ್ವದಲ್ಲಿ ಮುಳುಗಿ ತೇಲ್ತಾ ಇದ್ದೀರಾ. ಭರತನಾಟ್ಯ, ಶಾಸ್ತ್ರೀಯ ಸಂಗೀತ ಏನಿದೆಲ್ಲ? ಯಾವ ಕಾಲದಲ್ಲಿದ್ದೀರಾ ನೀವೆಲ್ಲ? ಕಡೆ ಪಕ್ಷ ನೀನಾದ್ರೂ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗು. ಆ ಕಾಲ ಬದಲಾಗ್ಬೋದು, ಆದ್ರೆ ನಾವು ಮರ್ತೋಗ್ಬಾರ್ದು. ನಡೆದಿರೋ ದಾರಿ ಕೂಡ ಮರಿಬಾರ್ದು. ಹಾಗೆ ಕಾಲ ಬದಲಾಗ್ತಿದೆ ಅಂದ್ರೆ ಯು ಮೀನ್ ಡಿಜಿಟಲ್ ಟೈಮ್? ಈ ಕಾಲದಲ್ಲಿ ಭರತನಾಟ್ಯ ಕಲ್ತ್ಕೊಳ್ಳೋದೆ ಒಂದ್ ಕಿಕ್ಕಿದ್ದಾಗೆ. ಏ, ಅದು ಕಿಕ್ಕಲ್ಲ, ತಿಕ್ಲು. ಒಬ್ರು ಕೂಡ ನೀನ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗದೆ ಒಬ್ಳೆ ಸೊಳ್ಳೆ ಹೊಡ್ಕೊಂಡು ಕೂತಿರ್ತೀಯ ಅಲ್ವಾ? ಅವಾಗ ಗೊತ್ತಾಗತ್ತೆ ನೀನ್ ದೊಡ್ಡಪ್ಪನ ನಂಬ್ಕೊಂಡು ರಾಂಗ್ ಸ್ಟೆಪ್ ಹಾಕಿದೀರಾ ಅಂತ. ನಮ್ ದೊಡ್ಡಪ್ಪನ ಬಗ್ಗೆ ಮಾತಾಡುವಂತ ರೈಟ್ಸ್ ನಿಮ್ಗಿಲ್ಲ. ಇನ್ನು ಸ್ಟೂಡೆಂಟ್ಸ್ ಇದಾರಲ್ವಾ, ನಾನು ಅವ್ರ ಹತ್ರ ಹೇಗ್ ಹೋಗ್ಬೇಕು, ಅವರೇ ನನ್ನ ಹತ್ರ ಬರೋ ಹಾಗೆ ಹೇಗ್ ಮಾಡ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಹಾ, ಯು ಮೇ ಜಸ್ಟ್ ಲೀವ್. 1 ಸೆಕೆಂಡ್. ನೀನ್ ಅದ್ ಹೇಗ್ ಸಕ್ಸಸ್ ಆಗ್ತೀಯೋ ನಾನು ನೋಡ್ತೀನಿ. ಇನ್ನು ಯಾಕೆ ನಿಂತಿದ್ದೀರಾ? ಹೊರಡಿ.